ಯಾವ ಟೈಮಲ್ಲಿ ಕೃಷ್ಣ ಅಂತ ಹೆಸರಿಟ್ರೋ ಏನೋ ಕೃಷ್ಣ ಸ್ಟೋರಿ ಆಗ್ಬಿಟ್ಟಿದೆ ನಮ್ದು. ಕಲ್ಯಾಣಿ, ನಾವು ಅಂಗಡಿಗೆ ಹೋಗಿ ಬರ್ತೀವಿ ಕಣೆ, ಮನೆ ಕಡೆಗೆ ಜೋಪಾನ. ಅಮ್ಮ ಮತ್ತೇನೆ ನಿಂದು? ಅಮ್ಮ ಫೋನ್ ಮರ್ತೋಗ್ಬಿಟ್ಟಿದ್ದೀನಮ್ಮ. ಹಿಂಗೋಗಿ ನಿಮ್ ತಗೊಂಡ್ಬಂದ್ಬಿಡ್ತೀನಿ. ಅಂಗಡಿಗೆ ಹೋಗೋಕ್ ಫೋನ್ ಯಾಕೆ ಬೇಕು? ಸುಮ್ಮನೆ ನಡಿ. ಇರಮ್ಮ, ಒಂದೇ ನಿಮಿಷ ಬಂದೆ. ಯಪ್ಪ, ಏನ್ ಮಕ್ಕಳು ಈಗಿನ. ಮೊಬೈಲ್ ಇಲ್ಲಿದ್ಯಾ? ಹೋಗೋಣ ನಡಿ. ನನಗೆ ನೀವು ಯಾರು ಅಂತ ಗೊತ್ತಿಲ್ಲ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಯಾವತ್ತೂ ಭೇಟಿನೂ ಆಗಿಲ್ಲ. ದೇವ್ರು ಹೇಗೆಲ್ಲ ಸಂಬಂಧನ ಗಂಟಾಗಿ ಕೊಡ್ತಾನಲ್ವಾ, ತುಂಬ ನಗ್ನಗ್ತಾ ಇದ್ರಿ ಅನ್ಸುತ್ತೆ. ಇನ್ನೋಗೂ ಮಾಸೋದಿಗೆ ಬಿಡಲ್ಲ. ನೀವು ಈ ಮನೇಲಿದ್ದು ಏನೆಲ್ಲ ಸಂತೋಷಗಳು ಸಂಭ್ರಮಗಳಾಗ್ತಿದ್ವೋ ಅದೆಲ್ಲ ಇರುತ್ತೆ. ಈ ಮನೇಲಿ ಮಗ ಇಲ್ಲ ಅನ್ನೋ ಕೊರಗನ್ನ ನಾನು ದೂರ ಮಾಡ್ತೀನಿ. ಸೂರ್ಯಪ್ರಕಾಶ್ ಅವ್ರ ಮಗ ಇನ್ಯಾವತ್ತೂ ಈ ಮನೇಲಿ ಕಣ್ಣೀರಾಕ್ಸಲ್ಲ. ನೀವು ನಗ್ನಗ್ತಾ ಇರಿ. ಮನೆ ಒಳಗೆ ಬರೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಮೊನ್ನೆಷ್ಟೇ ಉಗ್ಗಿದ್ ಸಾಕಾಗಿಲ್ವಾ? ಮರ್ಯಾದೆ ಪದದ ಅರ್ಥ ಗೊತ್ತೇನೋ ನಿನಗೆ? ಅದು ಮದುವೆ ಮಾತುಕತೆ ನಡೀತಿದೆಯಲ್ಲ, ಅದಕ್ಕೆ. ಮದ್ವೆನ? ಯಾವ ಮದ್ವೆ? ಯಾರ ಮದ್ವೆ? ಅಲ್ಲ ರೀ, ನಮ್ಮಣ್ಣ ವಿನಯ್ದು ನಿಮ್ಮಕ್ಕ ಕಲ್ಯಾಣಿ ಮದುವೆ ವಿಚಾರ. ಈಗ ಅದು ಮುಗ್ದೋಗಿರೋ ಮಾತು, ಬೇಡದಿರೋ ವಿಷಯ. ಮುಗ್ದೋದ್ ಮಾತಾ? ಏನ್ರಿ ಹೇಳ್ತಾ ಇದ್ದೀರಾ? ಈ ಸಂಬಂಧ, ಈ ಮದ್ವೆ ಯಾವುದು ಸಾಧ್ಯ ಇಲ್ಲ. ಏನ್ರಿ ಅದು? ಗಿಫ್ಟು ಒಂದಾದ್ಮೇಲೆ ಒಂದು ಗಿಫ್ಟ್ ಕೊಡ್ತಾನೆ ಬಂದಿದ್ದೀರಾ. ಇಲ್ಲಿವರೆಗೆ ಕೊಟ್ಟಿರೋದು ಸಾಕು, ಮೊದ್ಲು ಇದನ್ನ ತಗೊಂಡು ಹೊರಡಿ. ಸಡನ್ ಆಗಿ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ನನಗೆ. ಎಲ್ಲ ಚೆನ್ನಾಗೇ ಐತಲ್ಲ, ಏನಕ್ಕೆ ಈ ಥರ ವಿಚಿತ್ರವಾಗಿ ಆಡ್ತಿದ್ದೀರಾ? ನೋಡಿ, ನಾನು ಬರೋದು ಬೇಡ ಅಂದರೆ ಡೈರೆಕ್ಟಾಗಿ ಹೇಳಿ, ನಾನು ಬರಲ್ಲ. ಅದನ್ನ ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ನಿಮಗೆ? ಪ್ರಾಬ್ಲಮ್ ನಮಗಲ್ಲ, ಪ್ರಾಬ್ಲಮ್ ನಿಮ್ಮ ಅಣ್ಣಂದು. ಒಬ್ಬ ಹುಡುಗನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಯಾರು ಅಂತ ಕೇಳ್ಬೋದಾ? ಸೂರ್ಯಪ್ರಕಾಶ್ ಅವ್ರ ಮಗ ವಿನಯ್. ಇವತ್ ನಮ್ಗೆ ದಿಕ್ಕಿಲ್ದೆ ಇರ್ಬೋದು, ಆದ್ರೆ ನಿಮ್ಗಳ ಬೆರಳಿಡ್ಕೊಂಡು ನಡೆಯೋ ಪರಿಸ್ಥಿತಿ ನಮ್ಗಿನ್ನೂ ಬಂದಿಲ್ಲ. ಯಾವ ಹುಡುಗಿ? ನಮ್ಮ ವಿನಿ ಯಾರಿಗೆ ಮೋಸ ಮಾಡಿದ್ದಾನೆ? ಏನೋ ಗೊತ್ತಿಲ್ದೇ ಇರೋ ತರ ನಾಟಕ ಮಾಡೋದನ್ನ ನಿಮ್ ಇಡೀ ಫ್ಯಾಮಿಲಿಯವರು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಅನ್ಸುತ್ತೆ. ನಿಮ್ ಶ್ರೀಮಂತಿಗೆ ಎಷ್ಟಿದ್ಯೋ ಅಷ್ಟೇ ಸುಳ್ಳಿನ ಕಂತೆನೂ ಇರೋ ಹಾಗಿದೆ. ಅವಾಗ ನೀನ್ ಆಕ್ಸಿಡೆಂಟ್ ಮಾಡಿ ಇನ್ಯಾರ ತಲೆ ಮೇಲೆನೋ ಹಾಕಕ್ ನೋಡ್ದೆ. ಇವಾಗ ಈ ಹುಡುಗಿ ವಿಷಯ ಇನ್ನು ಏನೇನ್ ಮುಚ್ಚಿಟ್ಟಿದ್ದೀರಾ? ಹೇ, ನೀವಿಷ್ಟು ದೊಡ್ಡದಾಗಿ ಮಾತಾಡಿದ್ರೆ ನನ್ನ ತಲೆ ಬೋಡಕ್ಕೆ ಏನು ಇಳಿಯಲ್ಲ ಕಣ್ರಿ. ಏನಂದ್ರಿ?
ನಮ್ಮಣ್ಣ ವಿನಿ ಅವನಿಗೆ ಅಫೇರ್ ಇದೆ ಅಂತನ? ರೈ, ಇಷ್ಟು ವರ್ಷ ಆಯಿತು, ಒಂದು ಹುಡುಗಿ ಜೊತೆ ನಿಂತ್ಕೊಂಡು ಕರೆಕ್ಟಾಗಿ ಮಾತಾಡಿಲ್ಲ ಅವನು. ಬೇವ್ರು ಕಿತ್ಕೊಂಡು ಬಂದ್ಬಿಡುತ್ತೆ ಅವನಿಗೆ. ಅಂಥದ್ರಲ್ಲಿ ಯಾವುದೋ ಒಂದು ಹುಡುಗಿ ಜೊತೆ ಅಫೇರ್ ಅಂದರೆ ಅದು ನೀವು ನಂಬಿಡ್ತೀರಾ? ರೀ, ಇದರಲ್ಲಿ ಏನೋ ಒಂದು ಗೋಲ್ಮಾಲ್ ನಡೀತಿದೆ ಕಣ್ರಿ. ಏನೋ ಗೋಲ್ಮಾಲ? ಹಾಗಾದ್ರೆ ಆ ಹುಡುಗಿ ಹಾಕಿದ್ದು ನಾಟಕದ ಕಣ್ಣೀರ? ರೀ, ಆ ಹುಡುಗಿ ಸಾಯ ಕೊಟ್ಟಿದ್ಲು. ರೈ, ಒಂದು ಪಕ್ಷ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಅದರಲ್ಲೊಂದು ಅರ್ಥ ಇದೆ. ನೀವು ನಮ್ಮ ಅಪ್ಪ ನೋಡಿದ್ದೀರಲ್ವಾ, ಸ್ವಂತ ಮಗುನೇ ಜೈಲಿಗೆ ಕಳಿಸ್ತವ್ರು. ರೇ, ಸೇಮ್ ನಮ್ಮ ಅಪ್ಪನ ಥರನೇ ಕಂಡ್ರಿ ನಮ್ಮಣ್ಣ. ಇಲ್ಲೇನೋ ಎಡವಟ್ಟಾಗಿದೆ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಪ್ಲೀಸ್. ಏನೇನಾಗಿದೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಇವಾಗ ನಾನು ಏನು ಮಾಡು ಅಂತೀರಾ? ನನಗೊಂದಿನ ಟೈಮ್ ಕೊಡ್ರಿ. ಆ ಹುಡುಗಿ ಯಾರು, ಆ ಹುಡುಗಿ ಏನಕ್ಕೆ ಸುಳ್ಳು ಹೇಳ್ತಿದ್ದಾಳೆ, ಅಥವಾ ವಿನಯೇ ಆ ಹುಡುಗಿಗೆ ಮೋಸ ಮಾಡಿದಾನ, ಈ ಎಲ್ಲ ಮ್ಯಾಟರ್ನ ತಿಳ್ಕೊಂಡು ನಿಮ್ಮ ಹತ್ರ ತಂದಿಡ್ತೀನಿ. ಒಂದು ವೇಳೆ ವಿನಯೇ ಏನಾದರೂ ಆ ಹುಡುಗಿಗೆ ಮೋಸ ಮಾಡಿದರೆ ಮುಖ ಮೂತಿ ನೋಡಲ್ಲ, ಸಿಗ್ದು ತೋರಣ ಕಟ್ಬಿಡ್ತೀನಿ ಅವನ್ನ. ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂದಂಗೆ ಆಯ್ತು. ನಂಬಲ್ಲ ಅಲ್ವಾ? ನಾನು ಯಾವತ್ತೂ ನಮ್ಮ ಅಮ್ಮನ ಮೇಲೆ ಪ್ರಮಾಣ ಮಾಡಿಲ್ಲ ಕಣ್ರಿ. ಅವಳು ಅಂದರೆ ನನ್ನ ಜೀವ. ಇವತ್ತು ಅವಳ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನನಗೊಂದಿನ ಟೈಮ್ ಕೊಡಿ, ಎಲ್ಲ ಸರಿ ಮಾಡ್ತೀನಿ. ನೀವು ಸುಮ್ಮನಿದ್ದೀರಾ ಅಂದರೆ ಇದಕ್ಕೆ ಒಪ್ಪಿದ್ದೀರಾ ಅಂತ ಅರ್ಥ. ಟೈಮ್ ವೇಸ್ಟ್ ಮಾಡೋದು ಬೇಡ. ಆ ಹುಡುಗಿ ನಂಬರ್ ಏನಾರ ಇದೆಯಾ? ಕಾವೇರಮ್ಮ, ಏನು ಸುಶೀಲಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಹೇಳಿಮ್ಮ? ಭವ್ಯ, ನೀನು ಒಳಗೆ ಹೋಗಮ್ಮ, ಇದನ್ನೇ ಎತ್ತಿಡು. ಹೇಳಿಮ್ಮ. ನೀವಿಲ್ಲದೆ ಇದ್ದಾಗ ಆಕ್ಸಿಡೆಂಟ್ ಮಾಡಿತ್ತಲ್ಲ ಆ ಹುಡುಗ ನಿಮ್ಮ ಮನೆಗೆ ಬಂದಿದ್ದ. ಫುಲ್ಲು ಅವಸರದಲ್ಲಿ ಓಡೋಗೋದನ್ನು ನೋಡಿದೆ. ಹೆಣ್ಮಕ್ಳಿಗೆ ಬೇರೆ ಇನ್ನೂ ಮದುವೆ ಆಗಿಲ್ಲ. ಇಂಥ ಟೈಮಲ್ಲಿ ಆ ಥರ ಬಂದು ಹೋಗೋದು ಸರಿ ಇಲ್ಲ ಅಂತ ಅನಿಸುತ್ತೆ. ಹಾಗಲ್ಲ ಸುಶೀಲಮ್ಮ, ನಮ್ಮ ಮಗಳು ಕಲ್ಯಾಣಿದು ಮದುವೆ ಅವ್ರ ಮನೆ ಹುಡುಗನ ಜೊತೆನೇ ಗೊತ್ತಾಗಿದೆ ಅಲ್ವಾ. ಏನೋ ಹೇಳೋದು ಕೇಳೋದು ಇರುತ್ತೆ, ಅದಕ್ಕೆ ಬಂದಿದ್ದಾನೆ ಅನಿಸುತ್ತೆ. ಯಾರೇ ಆಗಲಿ ಹಾದಿ ಬೀದಿಲಿ ಆಡ್ಕೊಳ್ಳೋ ಜನರಿಗೆ ಆಹಾರ ಆಗಬಾರ್ದು ಅಷ್ಟೇ. ಬರ್ತೀನಿ. ಬರಲಿ.